ಈ ಒಂದು ಪ್ರತಿಭಟನೆಯಿಂದಾಗಿ ಈಗ ಟ್ರಾಫಿಕ್ ಜಾಮ್ ಕೂಡ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮುಖ್ಯವಾಗಿ ರಸ್ತೆಯಲ್ಲಿ ಮಲಗಿ ಪ್ರತಿಭಟಿಸ್ತಾ ಇರ್ತಕ್ಕಂಥ ರೈತರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಒಂದು ವೇಳೆ ತಮಿಳುನಾಡಿಗೆ ನೀರು ಸರ್, ನಮಗೆ ನೀರು ಬೇಕು. ನಮ್ಮ ಜೀವ ಹೋದ್ರು ನಾವು ಹೇಳಲ್ಲ, ನಮಗೆ ನೀರು ಬೇಕು. ನಮ್ಮ ನೀರು ತಮಿಳುನಾಡು ಬಿಡಕ್ಕೆ ಇವ್ರು ಯಾರು? ಕೋರ್ಟ್ ಆದೇಶ ಇದೆ, ಇವತ್ತು ಬರ ಇದೆ, ದನ ಕರುಗಳ ನೀರಿಲ್ಲ, ಎಲ್ಲ ಸಾಯ್ತಾ ಇದ್ದೇವೆ. ಜನಕ್ಕೆ ನೀರಿಲ್ಲ, ಜನ ಅಲ್ಲಿ ಇಲ್ಲಿ ಇದು ಮಾಡ್ತಾ ಇದ್ದಾರೆ. ನೀರು ಬೇಕು, ನಮಗೆ ಕುಡಿಯೋ ನೀರು ಕೊಡಬೇಕು. ನಮಗೆ ಕೊಂಡಿಲ್ಲ ಅಂದರೆ ನಾಳೆ ದಿನ ನಾವು ಇದು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ದನ ಕರುಗೆ ನೀರಿಲ್ಲ, ಕೆರೆಗೆ ನೀರಿಲ್ಲ, ಕೆರೆ ಕಟ್ಟೆದಾರಿಲ್ಲ. ಈ ಥರ ಇದ್ರೆ ತಮಿಳ್ನಾಡಿಗೆ ನೀರು ಯಾಕೆ ಬಿಡ್ಬೇಕು? ನಾವು ಆದೇಶ ಹಿಂಪಡಿಬೇಕು. ಅವರು ಆಧಾರ ಮಾಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಎಲ್ಲ ಜನರು ಎಲ್ಲರೂ ನಾವು ಒಮ್ಮಡಿದ್ದೀವಿ. ಒಂದು ವೇಳೆ ತಮಿಳುನಾಡು ನಾವು ರೊಕ್ಕ ಕೊಟ್ಟರು ನೀರು ಕೊಡೋದಿಲ್ಲ. ರಾತ್ರಿ ಕದ್ದು ಮುಚ್ಚಿ ನೀರು ಬಿಟ್ಕೊತಾರ ಡಿ ಕೆ ಕುಮಾರಸ್ವಾಮಿ ಅವರು. ಅಲ್ಲೇ ಬಂದು ತಮಿಳುನಾಡು ಸರ್ಕಾರ ಮಾತು ಕೇಳ್ಕೊಂಡು ಇವ್ರು ನೀರು ಬಿಟ್ರೆ ಮುಂದಿನ ಉಗ್ರ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ. ನಮ್ಮ ಚಾಮರಾಜನಗರದಿಂದ ಮತ್ತು ಮೈಸೂರು ಭಾಗದವರು, ಮಂಡ್ಯ ಜಿಲ್ಲೆಯವರು ಅತಿ ಹೆಚ್ಚು ರೈತರು ನಮ್ಮ ಇಲ್ಲಿ ಬಂದು ರಸ್ತೆ ತಡೆ ಮಾಡಿ ನಾವು ನೀರು ಬಿಡಲ್ಲ, ರೊಕ್ಕ ಕೊಟ್ಟರು ನೀರು ಬಿಡಲ್ಲ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಮುಖ್ಯವಾಗಿ ರೈತರ ಒಂದು ಆಗ್ರಹ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ರಸ್ತೆಯಲ್ಲೇ ಮಲಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಅಂದ್ರೆ ತಮಿಳುನಾಡಿಗೆ ಒಂದು ವೇಳೆ ನೀರನ್ನ ಬಿಡುವಂತಹ ಒಂದು ಕೆಲಸಕ್ಕೆ ಸರ್ಕಾರ ಮುಂದಾದಂತಹ ಸಂದರ್ಭದಲ್ಲಿ ಈ ಹೋರಾಟ ಮತ್ತಷ್ಟು ಉಗ್ರವಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬಾರ್ದು. ಬದಲಿಗೆ ಕೆರೆ ಕಟ್ಟೆಗಳಿಗೆ ನೀರನ್ನು ತುಂಬಿಸಬೇಕು. ಯಾಕೆಂತ ಹೇಳಿದ್ರೆ ಈಗಾಗಲೇ ಇದ್ದಂತಹ ಬೆಳೆ ಎಲ್ಲವೂ ಕೂಡ ಒಣಗಿ ಕೈಗೆ ಬಂದಂತಹ ಬೆಳೆ ನೆಲಕ್ಕೆ ಬಿದ್ದಿರತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ, ಗ್ರಾಮೀಣ ಭಾಗದ ಜನರಿಗೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಮತ್ತೆ ಮೈಸೂರು ನಗರದವರು ಕೂಡ ಕುಡಿಲಿಕ್ಕೆ ನೀರಿಲ್ಲದೆ ಅಂತ ಒಂದು ಸ್ಥಿತಿಗೆ ಬರಬೇಕಾಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಡಬಾರದು ಅಂತ ಹೇಳಿ ಆಗ್ರಹ ಆಗಿರ್ತಕ್ಕಂಥದ್ದು. ಈ ಮೈಸೂರು ಭಾಗದಲ್ಲೇ ನೀರಿನ ಸಮಸ್ಯೆ ಇದೆ. ಒಂದು ವೇಳೆ ನೀರನ್ನ ತಮಿಳುನಾಡಿಗೆ ಹರಿಸುವಂತ ಪ್ರಯತ್ನವನ್ನು ಮಾಡಿ. ಕುಡಿಯೋಕ್ಕೂ ನೀರಿಲ್ಲ ಸರ್. ಕಬಿನಿ ಡ್ಯಾಮ್ ಅಲ್ಲಿ ಇರೋದು ಬರೀ 65 ನೀರು, ಅದು ಕೆಸರಿನಲ್ಲಿರೋ ನೀರು ತಕ್ಕಂಥದ್ದು. 84 ಅಡಿ ಬಂದ್ರೆ ಗದ್ದೆ ಬಿಡ್ಬೋದು. ಹಿಂದ್ಗಡೆ ಕೇರಳದಿಂದ ನೀರು ಬರ್ತಾ ಇರೋದು ಕಡಿಮೆ. ಈಗಿರೋ ನೀರು ಕುಡಿಯೋ ನೀರು ಎಲ್ಲಿಗೆ? ಸಿಟಿಗೆ ಮಾತ್ರ, ಹಳ್ಳಿಗೂ ಇಲ್ಲ. ಅದು ಬಿಡೋ ನೀರು ಒಳಗೆ ಬಿಡೋದೆಲ್ಲ ಬೆಂಗಳೂರು, ಮೈಸೂರು ನಗರ, ಗುಂಡ್ಲುಪೇಟೆ ಇವಕ್ಕೆಲ್ಲ ಕುಡಿಯೋ ನೀರು ಬೇಕು. ಕೆರೆ ಕಟ್ಟೆಗಳು ತುಂಬಿಸೋಕ್ಕೂ ಸಾಲ್ತಾ ಇಲ್ಲ, ಅಷ್ಟು ನೀರದ. ಈಗ ಅವರು ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಕುಡಿಯೋ ನೀರು ಉಳಿಸ್ರ ನಮ್ಮ ಕರ್ನಾಟಕದ ರೈತರಿಗೆ ಜೀವ ಕಾಪಾಡ್ಕೊಳಕ್ಕೆ ಒಂದು ದಾರಿ ಆಗುತ್ತಾ? ಅದನ್ನು ಬಿಟ್ಬಿಟ್ಟು ಇವರು ಎಲ್ಲಿಗೆ ಹೋಗ್ಬೇಕು ಅಂತ ನಾವಾಗಾರ ಕರ್ನಾಟಕದಲ್ಲಿ ಅವ್ರಿಗೆ ವಿಷ ಕೊಟ್ಬಿಡಿ. ಹಾಗಾದ್ರೆ ಅವರು ಅಲ್ಲೋ ತಮಿಳ್ನಾಡು ನೀರು ಬಿಟ್ಕೊಳ್ಳಿ. ಇಂದ ಇದೇ ನೀರಿಗಾಗಿ ಹುತಾತ್ಮ ಗುರುಸ್ವಾಮಿ ಡ್ಯಾಮು ಬಿದ್ದು ಪ್ರಾಣ ತ್ಯಾಗ ಮಾಡ್ದ. ಈ ಸಾರಿ ನೀರು ಬಿಟ್ರ ನಾವು ಅದೇ ಕೆಲಸ ಸಾರಿ ಅದೇ ಬಿಡ್ತೀವಿ ಮೇಲೆ ಈ ಸಾರಿ ಮಾಡೇ ಮಾಡ್ತೀವಿ. ಇದು ಆ ರೈತರ ಆಗ್ರಹ ಆಗಿರ್ತಕ್ಕಂಥದ್ದು. ಒಂದು ವೇಳೆ ತಮಿಳುನಾಡಿಗೆ ನೀರನ್ನು ಬಿಟ್ಟಂತಹ ಸಂದರ್ಭದಲ್ಲಿ ನಾವು ಡ್ಯಾಮ್ನಿಂದ ಬಿದ್ದು ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕಾದಂತಹ ಸ್ಥಿತಿ ಎದುರಾಗುತ್ತೆ. ನಾವು ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಸರ್ಕಾರ ಎಚ್ಚೆತ್ಕೊಳ್ಬೇಕು. ರೈತರಿಗೆ ಉಪಯುಕ್ತವಾಗುವಂತಹ ರೀತಿಯಲ್ಲಿ, ಕುಡಿಯುವ ನೀರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಇವರು ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬಾರ್ದು ಅಂತ ಹೇಳಿ ತಮ್ಮ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಪುನೀತೇಶ್, TV5 ಮೈಸೂರು. ರೈತರ ಹೋರಾಟ ಬಹಳ ತೀವ್ರವಾಗ್ತಾ ಇದೆ. ರಸ್ತೆಯಲ್ಲಿ ಉರುಳು ಸೇವೆಯನ್ನು ಮಾಡ್ತಾ ಇದ್ದಾರೆ. ರಕ್ತವನ್ನು ಕೊಡ್ತೀವಿ, ಆದರೆ ನೀರು ಮಾತ್ರ ಕೊಡೋದಿಲ್ಲ. ಕಾವೇರಿ ನೀರನ್ನು ತಮಿಳುನಾಡೋದಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಇವತ್ತು ಮೀಟಿಂಗ್ ಇದೆ. ಅಕಸ್ಮಾತ್ ನೀರು ಕೊಡಲೇಬೇಕು ಅಂತ ಹೇಳಿದ್ರೆ ನಾವಂತೂ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ನಮಗೆ ಹೊಟ್ಟೆಗೆ ತಿನ್ನೋದಕ್ಕೆ ಹಿಟ್ಟಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಹೆಂಗೆ ಕೊಡಬೇಕಾಗತ್ತೆ? ಇಷ್ಟೊತ್ತಿಗಾಗಲೇ ವಿಪರೀತ ಮಳೆ ಆಗಬೇಕಾಗಿತ್ತು, ಡ್ಯಾಮ್ ತುಂಬ ಹೋಗಬೇಕಾಗಿತ್ತು. ಆದರೆ ಮಳೆ ಇಲ್ಲ, ಬೆಳೆ ಇಲ್ಲ, ಕಂಗಾಲಾಗ್ಬಿಟ್ಟಿದ್ದೀವಿ. ಸಾಲ ಮಾಡ್ಕೊಂಡಿದ್ದೀವಿ, ತಲೆ ಕೂದಲಿಗೊಂದೊಂದು ಸಾಲವನ್ನು ಮಾಡ್ಕೊಂಡಿದ್ದೀವಿ. ಸಾಲ ಹೆಂಗೆ ತೀರಿಸಬೇಕು? ಬಿಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು ಅಂತ ಹೇಳಿ ಈಗ ಮೈಸೂರು ಭಾಗದಲ್ಲಿ ಪ್ರತಿಭಟನೆಗಳು ಆರಂಭವಾಗಿರ್ತಕ್ಕಂಥದ್ದು. ಮೈಸೂರಿನ ಕಾರ್ಪೊರೇಷನ್ ವೃತ್ತ ಏನಿದೆ, ಈ ಒಂದು ವೃತ್ತದ ಬಳಿ ರೈತರು ಈಗ ಜಮಾಯಿಸುವ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಭಟಿಸುವ ಮುಖಾಂತರ ಅಂದ್ರೆ ನೆಲದಲ್ಲಿ ಮಲಗಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಇಲ್ಲಿಯೇ ನೀರಿಲ್ಲದೆ ಜನ
ಜಾನುವಾರುಗಳೆಲ್ಲವೂ ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಎಲ್ಲಿಯೂ ಕೂಡ ಅಂದ್ರೆ ಮಳೆಯಾಗದೇ ಇರುವಂತ ಒಂದು ಹಿನ್ನೆಲೆಯಲ್ಲಿ ಬೆಳೆಯೆಲ್ಲವೂ ಕೂಡ ಒಣಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನ ಬಿಡ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಲಗಿ ಪ್ರತಿಭಟಿಸ್ತಾ ಇರ್ತಕ್ಕಂಥ ರೈತರು ನಾನು ಮಾತಾಡ್ತಾ ಹೋಗ್ತೀನಿ. ಒಂದು ವೇಳೆ ತಮಿಳುನಾಡಿಗೆ ನೀರನ್ನ ಬಿಟ್ರೆ ಏನಿರುತ್ತೆ ಸರ್? ನಾವು ನೀರು ಬಿಡಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಯಾಕೆ? ನಮಗೆ ಇಲ್ಲ, ಮಳೆ ಇಲ್ಲ. ಇವಾಗ ಬರ ಇದೆ, ಮಳೆ ಹೋದ್ರೆ ಇಷ್ಟು ವರ್ಷ ಬಿಡ್ತೀವಿ ನಾವು ಕೇಳ್ತಿದ್ವಾ? ಇವಾಗ ನೀರಿಲ್ಲ. ನಗರ, ಮೈಸೂರು, ಚಾಮರಾಜನಗರ ನೀವೇನಾದ್ರು ಪರಿಶೀಲನೆ ಮಾಡಬೇಕು. ನಿಮ್ಮ ಕೈಲಿ ಸಾಲ ಮನ್ನಾ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ರೈತರಿಗೆ ಪರಿಹಾರ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ನೀವೇನು ಸರ್ ಮಾಡ್ತೀರಾ? ಆನ ಕಾರಿಡಾರ್ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಈಗಿಲ್ಲ. ಆನ ಬಡವ್ರ ಜನ ಬರುತ್ತೆ, ನೀರಿಲ್ಲ, ಅದನ್ನ ಅಲ್ಪ ಸ್ವಲ್ಪ ಬೆಳೆ ಬೆಳೆಯುತ್ತೆ, ಆನ ಬಂದು ನುಗ್ಗುತ್ತೆ. ಅದನ್ನ ಬ್ಯಾರಿಗೇಟ್ ಹಾಕ್ಸ್ಕೊಳ್ಳೋಕೆ ಕಾಡೊಳಗೆ ನಿಮ್ಗೆ ಯೋಗ್ಯತೆ ಇಲ್ಲ. ಪಾಲಿಸ್ ಡಿಪಾರ್ಟ್ಮೆಂಟ್ಗೆ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲ. ನಮ್ಮ ನೀರು ಬಿಡೋಕೆ ನಿಮ್ಗೆ ಯೋಗ್ಯತೆ ಇದೆಯಾ? ನಾವು ಕೊಟ್ಟಿರೋದು ನಿಮ್ಗೆ ಸೀಟು. ನೀವು ನಾಳೆ ನಾವು ರೈತರ ಮೇಲೆ ಏನಾದ್ರು ಹೆಚ್ಚು ಕಡಿಮೆ ಇದ್ದಿದ್ರೆ ನಾವು ಮಾಡ್ತೀವಿ, ಅದಕ್ಕೆ ಪಕ್ಕ ಪಾಠ ಆ ರೈತರ ಮಾತುಗಳು. ಮತ್ತಷ್ಟು ಆ ರೈತರನ್ನ ನಾನು ಮಾತನಾಡ್ತಾ ಹೋಗ್ತೀನಿ. ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನ ಬಿಡುವಂತಹ ಸಾಧ್ಯತೆಗಳೇ ಇಲ್ಲ. ತಮಿಳುನಾಡಿಗೆ ನೀರನ್ನ ನಾವು ಬಿಡಲ್ಲ ಅಂತ ಹೇಳಿ ಸರ್ಕಾರ ಹೇಳಿದಂತಹ ಸಂದರ್ಭದಲ್ಲಿ ಅಷ್ಟೇ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೇವೆ. ಇಲ್ಲಾದ್ರೆ ರೈತರು ಪ್ರತಿಭಟಿಸುವಂತಹ ಸಂದರ್ಭದಲ್ಲಿ ರೈತರು ಮತ್ತೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ರಸ್ತೆಯನ್ನ ತಡೆದಂತಹ ರೈತರನ್ನ ಎಬ್ಬಿಸುವಂತಹ ಒಂದು ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಲಿಕ್ಕಿಲ್ಲ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ತಮಿಳುನಾಡಿಗೆ ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರದು ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ರಸ್ತೆಯಲ್ಲೇ ಮಲಗಿ ಈಗ ಪ್ರತಿಭಟಿಸ್ತಾ ಇರ್ತಕ್ಕಂಥ ರೈತರನ್ನು ಕೂಡ ನಾವು ಕಾಣ್ತೀವಿ. ತಮಿಳುನಾಡಿಗೆ ಕಟ್ಟೆ ಕೆರೆ ಏನ್ ಮಾಡೋದು? ನೀರಿಲ್ಲ, ಆದ್ರ ದಿಸೆಯಿಂದ ಕೊಡಕ್ಕಿಲ್ಲ ನೀರು. ನಾವೇನಿದ್ರು ಮೈಸೂರು ನಮ್ಮಿದಕ್ಕೆ ನೀರು ಬೇಕು, ಆದ್ರ ದಿಸೆಯಿಂದ ನೀರು ಕೊಡಲ್ಲ. ಬೆಂಗಳೂರು ಬೇಕು, ಮೈಸೂರು ಬೇಕು, ಕುಡಿಯಕ್ಕೆ ಇಲ್ಲ. ಎಲ್ಲಿ ನೀರು ಕೊಡೋದು? ಕೊಡಕ್ಕಾಗಲ್ಲ ನೀರು. ಅಯ್ಯಯ್ಯೋ ಅಯ್ಯಯ್ಯೋ. ರೈತರ ಒಂದು ಆಗ್ರಹವಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ರಸ್ತೆಯಲ್ಲಿ ಮಲಗಿ ಪ್ರತಿಭಟಿಸ್ತಾ ಇದ್ದಂತಹ ರೈತರನ್ನ ಪೊಲೀಸರು ಎಳೆದೊಯ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ಒಂದು ಪ್ರತಿಭಟನೆಯಿಂದಾಗಿ ಒಂದಷ್ಟು ರಸ್ತೆ ಸಂಚಾರವೂ ಕೂಡ ಅಸ್ತವ್ಯಸ್ತವಾಯಿತು. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಈಗ ಪೊಲೀಸರು ಪ್ರತಿಭಟಿಸ್ತಾ ಇದ್ದಂತಹ ರೈತರನ್ನ ಎಳೆದೊಯ್ಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮತ್ತಷ್ಟು ಆಕ್ರೋಶಗೊಂಡಿರ್ತಕ್ಕಂಥ ರೈತರು ಸರ್ಕಾರದ ವಿರುದ್ಧ ಪೊಲೀಸರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು. ಒಂದು ವೇಳೆ ತಮಿಳುನಾಡಿಗೆ ನೀರನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಈಗ ನಮ್ಮ ಮುಖಂಡರು ಎತ್ಕೊ ಹೋಯ್ತವ್ರವರು. ಇದು ಪೊಲೀಸರಿಗೆ ದೌರ್ಜನ್ಯ. ಸರ್ಕಾರಕ್ಕಿಂತ ಇವರು ಪೊಲೀಸರು ಬಿಟ್ಟು ದೌರ್ಜನ್ಯ ಮಾಡ್ತಾವ್ರ. ಹೋರಾಟ ಮಾಡೋ ರೈತರನ್ನ ಹೋರಾಟ ಹತ್ತಿಕ್ತಾವ್ರ. ಇವರು ಪೊಲೀಸ್ಗಳು ಹೋರಾಟ ಹತ್ತಿಕ್ತಾವ್ರ. ಈ ಪೊಲೀಸರು ಅಧಿಕಾರಿಗಳು ಹತ್ತಿಕ್ತಾವ್ರ. ಇದು ಒಂದು ರೈತರ ಆಕ್ರೋಶವಾಗಿರ್ತಕ್ಕಂಥದ್ದು. ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು, ಬದಲಿಗೆ ನಾವು ರಕ್ತವನ್ನು ಕೊಡ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಕೊಡೋದಿಲ್ಲ ಅನ್ನೋ ಒಂದು ಆಕ್ರೋಶದ ಮಾತುಗಳಾಗಿರ್ತಕ್ಕಂಥದ್ದು. ತಮಿಳುನಾಡಿಗೆ ನೀರನ್ನು ಬಿಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾದಂತಹ ಸಂದರ್ಭದಲ್ಲಿ ಉಗ್ರವಾದಂತಹ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಮೂಲಕ ರೈತರು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪ್ರಿತೇಶ್, TV5 ಮೈಸೂರು.